ಪ್ರೀವಿಯಸ್ ವಿಡಿಯೋದಲ್ಲಿ ಸುಧಾಮೂರ್ತಿ ಅವರು ಬರೆದಿರುವಂತಹ ಹೌ ಐ ಟಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಅನ್ನೋ ಒಂದು ಪಾಠದ ಪಾರ್ಟ್ 1 ಅನ್ನು ನೋಡಿದ್ವಿ. ಅಲ್ಲಿ ಸುಧಾಮೂರ್ತಿ ಅವರಿಗೆ 12 ವರ್ಷ ಆಗಿರುತ್ತೆ, ಅಜ್ಜಿಗೆ 62 ವರ್ಷ ಆಗಿರುತ್ತೆ. ಕರ್ಮವೀರ ಅನ್ನೋದಲ್ಲಿ ಒಂದು ಕಾಶಿ ಯಾತ್ರೆ ಅನ್ನೋ ಕಾದಂಬರಿಯ ಎಪಿಸೋಡ್ಗಳು ಬರ್ತಿರುತ್ತೆ, ವಾರ ವಾರ ಬರ್ತಿರುತ್ತೆ. ಅದನ್ನ ಸುಧಾಮೂರ್ತಿ ಅವರು ಅವರ ಅಜ್ಜಿಗೆ ಓದ್ತಾ ಇರ್ತಾರೆ. ಒಂದು ಸರಿ ಅವರು ಯಾವುದೋ ಮದುವೆಗೆ ಅಂತ ಪಕ್ಕದ ಊರಿಗೆ ಹೋದಾಗ ಒಂದು ವಾರ ಬರಲ್ಲ. ಆಗ ಅಜ್ಜಿಗೆ ಅದನ್ನ ಓದದೇ ಇದ್ದಾಗ ತುಂಬಾ ಬೇಜಾರಾಗುತ್ತೆ. ಸುಧಾಮೂರ್ತಿ ಅವರು ವಾಪಸ್ ಬಂದಾಗ ಅಜ್ಜಿ ಕಣ್ಣೀರ್ ಹಾಕ್ತಿರ್ತಾರೆ. ಹಾಗೆ ಅವರ ಕಥೆಯನ್ನ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ನಾನು ಚಿಕ್ಕವಳಾಗಿದ್ದಾಗ ನನಗೆ ಓದಕ್ಕಾಗ್ಲಿಲ್ಲ, ಯಾಕೆಂದ್ರೆ ನನ್ನ ತಾಯಿನ ಕಳ್ಕೊಂಡೆ, ನನ್ನ ತಂದೆ ಬ್ಯುಸಿ ಆಗಿದ್ರು, ಅವರು ಇನ್ನೊಂದು ಮದುವೆ ಆದ್ರು, ಮತ್ತೆ ಆ ಟೈಮ್ನಲ್ಲಿ ಹುಡುಗಿರಿಗೆ ಎಜುಕೇಶನ್ ಬೇಕು ಅನ್ನೋದು ಯಾರಿಗೂ ಇಂಪಾರ್ಟೆಂಟ್ ಇರಲಿಲ್ಲ. ಹಾಗಾಗಿ ನನಗೆ ಮದುವೆ ಆಯಿತು, ಮಕ್ಕಳಾಯಿತು, ಮತ್ತೆ ಮೊಮ್ಮಕ್ಕಳಾದ್ವು. ಇವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ಬಿಟ್ಟೆ. ನನಗೆ ಎಜುಕೇಶನ್ ಪಡೆಯೋದಕ್ಕಾಗ್ಲಿಲ್ಲ. ಅದಕ್ಕೆ ಮಕ್ಕಳಿಗೆ ಮತ್ತೆ ಮೊಮ್ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸ್ತೆ ಅಂತ ಹೇಳ್ತಿರ್ತಾರೆ. ಮುಂದೆ ಏನಾಗುತ್ತೆ, ಅಜ್ಜಿ ಏನನ್ನ ಹೇಳೋದಕ್ಕೆ ಬಯಸ್ತಿದ್ದಾರೆ, ಅಜ್ಜಿ ಏನ್ ಮಾಡ್ತಾರೆ ಅನ್ನೋದನ್ನ ಪಾರ್ಟ್ 2 ನಲ್ಲಿ ನೋಡೋಣ. ಸ್ಟಾರ್ಟ್ ಮಾಡೋಣ. I could not understand why my 62-year-old grandmother was telling me, a 12-year-old, the story of her life in the middle of the night. I could not understand. ನನಗೆ ಅರ್ಥ ಆಗಲಿಲ್ಲ. Why my 62-year-old grandmother was telling me, ಯಾಕೆ ನನ್ನ 62 ವರ್ಷದ ಅಜ್ಜಿ ನನಗೆ ಒಂದು ಕಥೆನ ಹೇಳ್ತಿದ್ದಾರೆ. A 12-year-old, ನಾನಿನ್ನು 12 ವರ್ಷ. The story of her life in the middle of night. ಅವರ ಜೀವನದ ಕಥೆನ ಈ ರಾತ್ರಿ ಹೊತ್ತಲ್ಲಿ ಯಾಕೆ ಹೇಳ್ತಿದ್ದಾರೆ? ಸೊ ಸುಧಾಮೂರ್ತಿ ಅನ್ಕೋತಾರೆ, ಈ ರಾತ್ರಿ ಹೊತ್ತಲ್ಲಿ ನಮ್ಮಜ್ಜಿ ನನಗೆ ಅವ್ರ ಕಥೆನ ಯಾಕೆ ಹೇಳ್ತಿದ್ದಾರೆ ಅಂತ. ಬಟ್ ಐ ನ್ಯೂ ಐ ಲವ್ಡ್ ಹರ್ ಇಮ್ಮೆನ್ಸ್ಲಿ. ಅವ್ರು ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ, ಆದ್ರೆ ನಂಗೊಂದು ಗೊತ್ತಿತ್ತು, ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದೆ ಅಂತ. ಇಮ್ಮೆನ್ಸ್ಲಿ ಅಂದ್ರೆ ತುಂಬಾ. And there had to be some reason why she was talking to me. ನಂಗೊಂದು ಅರ್ಥ ಆಯ್ತು, ಏನಂದ್ರೆ ಅವ್ರೇನೋ ಮಾತಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ಏನೋ ಒಂದು ಕಾರಣ ಇರಬೇಕು ಅಂತ ಅರ್ಥ ಆಯ್ತು. ಐ ಲುಕ್ಡ್ ಅಟ್ ಹರ್ ಫೇಸ್. ನಾನು ಅವರ ಮುಖನ ನೋಡಿದೆ. ಇಟ್ ವಾಸ್ ಅನ್ಹ್ಯಾಪಿ. ಮುಖ ತುಂಬಾ ಬೇಜಾರಲ್ಲಿತ್ತು. ಅಂಡ್ ಹರ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ಅವರ ಕಣ್ಣುಗಳು ಕಣ್ಣೀರಿಂದ ತುಂಬಿದ್ವು. ಶಿ ವಾಸ್ ಎ ಗುಡ್ ಲುಕಿಂಗ್ ಲೇಡಿ. ಅವರು ಚೆನ್ನಾಗಿ ಕಾಣಿಸೋ ಅಜ್ಜಿ. who was usually always smiling. ಅವ್ರು ಯಾವಾಗಲೂ ನಗ್ನಗ್ತಾನೆ ಇರೋರು, ಆದರೆ ಇವತ್ತು ಕಣ್ಣೀರು ತುಂಬಿಕೊಂಡಿದ್ದಾರೆ. Even today, I cannot forget the worried expression on her face. ಆ ದಿನ ಯಾವ ರೀತಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು, ಬೇಜಾರಲ್ಲಿದ್ರು ಅನ್ನೋದನ್ನ ಇವತ್ತು ನನಗೆ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಐ ಲೀನ್ಡ್ ಫಾರ್ವರ್ಡ್. ನಾನು ಮುಂದಕ್ಕೆ ಬಗ್ಗದೆ. ಲೀನ್ಡ್ ಫಾರ್ವರ್ಡ್ ಅಂದ್ರೆ, ಲೀನ್ಡ್ ಅಂದ್ರೆ ಬಗ್ಗೋದು, ಫಾರ್ವರ್ಡ್ ಅಂದ್ರೆ ಮುಂದೆ. ನಾ ಮುಂದಕ್ಕೆ ಬಗ್ದೆ. ಅಂಡ್ ಹೆಲ್ಡ್ ಹರ್ ಹ್ಯಾಂಡ್. ಹೆಲ್ಡ್ ಅಂದ್ರೆ ಹಿಡ್ಕೊಳ್ಳೋದು. ಹೆಲ್ಡ್ ಹರ್ ಹ್ಯಾಂಡ್, ಅವ್ರ ಕೈನ ಹಿಡ್ಕೊಂಡೆ. ಅವ್ರು ಯಾಕೋ ಬೇಜಾರಲ್ಲಿ ಇದ್ರಲ್ವಾ, ಸೊ ಮುಂದಕ್ಕೆ ಬಗ್ಗೆ ಅವರ ಕೈನ ಹಿಡ್ಕೊಂತಾರೆ. ಅವ್ವ ಡೋಂಟ್ ಕ್ರೈ. ಇವ್ರು ಹೇಳ್ತಾರೆ, ಅಜ್ಜಿ ಅಳಬೇಡಿ. ವಾಟ್ ಈಸ್ ದ ಮ್ಯಾಟರ್? ಏನಾಯ್ತು? ಕ್ಯಾನ್ ಐ ಹೆಲ್ಪ್ ಯು ಇನ್ ಎನಿವೇ? ನಾನು ಯಾವ ರೀತಿನಾದ್ರೂ ಹೆಲ್ಪ್ ಮಾಡೋಕ್ಕಾಗತ್ತಾ? ಎಸ್, ಐ ನೀಡ್ ಯೋರ್ ಹೆಲ್ಪ್. ಅಜ್ಜಿ ಹೇಳ್ತಾರೆ, ಹೌದು, ನನಗೆ ನೀನ್ ಹೆಲ್ಪ್ ಬೇಕು. ಯು ನೋ ವೆನ್ ಯು ವರ್ ಅವೇ. ನಿಂಗೆ ಗೊತ್ತಾ, ನೀನು ದೂರ ಇದ್ದಾಗ. ಯು ವರ್ ಅವೇ. ಅವೇ ಅಂದ್ರೆ ದೂರ. ದೂರ ಇದ್ದಾಗ ಕರ್ಮವೀರ ಕೇಮ್ ಆಸ್ ಯೂಶುವಲ್. ಕರ್ಮವೀರ ಮ್ಯಾಗಝಿನ್ ಮಾಮೂಲಿಯಾಗಿ ಬಂತು. ಆಸ್ ಯೂಶುವಲ್, ಮಾಮೂಲಿಯಾಗಿ. ಐ ಓಪನ್ ದ ಮ್ಯಾಗಝಿನ್. ನಾನು ಮ್ಯಾಗಝಿನ್ ಓಪನ್ ಮಾಡಿದೆ. ಐ ಸಾ ದ ಪಿಕ್ಚರ್. ಅದರಲ್ಲಿ ಕೆಲವು ಪಿಕ್ಚರ್ಸ್ಗಳಿತ್ತು, ಕಾಶಿ ಯಾತ್ರೆಗೆ ಸಂಬಂಧಪಟ್ಟ ಕೆಲವು ಪಿಕ್ಚರ್ಸ್ಗಳಿತ್ತು. ದಟ್ ಅಕಂಪನೀಸ್ ದ ಸ್ಟೋರಿ ಆಫ್ ಕಾಶಿ ಯಾತ್ರೆ. ಆ ಪಿಕ್ಚರ್ಗಳು ಅಕಂಪನೀಸ್ ಅಂದ್ರೆ ಅದ್ರ ಜೊತೆಲಿದ್ವು ಅಂತ. ಅಂಡ್ ಐ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ದಟ್ ವಾಸ್ ರಿಟನ್. ನನಗೆ ಅದ್ರಲ್ಲಿ ಬರ್ತಿದ್ದು ಏನೂ ಅರ್ಥ ಆಗಲಿಲ್ಲ. ಮೆನಿ ಟೈಮ್ಸ್ ಐ ರಬ್ಡ್ ಮೈ ಹ್ಯಾಂಡ್ಸ್ ಓವರ್ ದ ಪೇಜಸ್. ತುಂಬಾ ಸರಿ ನಾನು ಪೇಜಸ್ ಮೇಲೆ ನನ್ನ ಕೈಗಳನ್ನ ಆಡಿಸ್ದೆ. ದೇ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ವಾಸ್ ರಿಟನ್. ಆದ್ರೆ ಆ ಕೈಗಳಿಗೂ ಕೂಡ ಏನು ಬರೆದಿತ್ತು ಅದು ಅರ್ಥ ಆಗಲಿಲ್ಲ. ಬಟ್ ಐ ನ್ಯೂ ಇಟ್ ವಾಸ್ ನಾಟ್ ಪಾಸಿಬಲ್. ನಂಗೆ ಗೊತ್ತಿತ್ತು, ನಾನು ಕೈಯಾಡಿಸ್ಬೇಕಾದ್ರೆ ಅದಕ್ಕೆ ಅರ್ಥ ಆಗಲ್ಲ ಅಂತ ಗೊತ್ತಿತ್ತು. ಇಫ್ ಓನ್ಲಿ ಐ ವಾಸ್ ಎಜುಕೇಟೆಡ್ ಇನಫ್. ನನಗೆ ವಿದ್ಯೆ ಇದ್ದಿದ್ರೆ ನಂಗೆ ಅರ್ಥ ಆಗ್ತಿತ್ತು ಅಂತ ನಂಗೆ ಗೊತ್ತಿತ್ತು. ಐ ವೇಟೆಡ್ ಈಗರ್ಲಿ ಫಾರ್ ಯು ಟು ರಿಟರ್ನ್.
ಈಗರ್ಲಿ ಕಾತರದಿಂದ. ನಾನು ಕಾತರದಿಂದ ಕಾಯ್ತಾ ಇದ್ದೆ ನೀವು ವಾಪಸ್ ಬರ್ತೀಯಾ ಅಂತ. ಐ ಫೆಲ್ಟ್ ಯು ವುಡ್ ಕಮ್ ಅರ್ಲಿ ಅಂಡ್ ರೀಡ್ ಫಾರ್ ಮಿ. ನಂಗೆ ಅನ್ನಿಸ್ತಿತ್ತು ನೀನು ಬೇಗ ಬರ್ತೀಯಾ ಮತ್ತೆ ನಂಗೋಸ್ಕರ ಓದ್ತೀಯಾ ಅಂತ. ಐ ಈವನ್ ಥಾಟ್ ಆಫ್ ಗೋಯಿಂಗ್ ಟು ದ ವಿಲೇಜ್ ಆ್ಯಂಡ್ ಆಸ್ಕಿಂಗ್ ಯು ಟು ರೀಡ್ ಫಾರ್ ಮಿ. ನನಗೊಂದ್ಸರಿ ಅನ್ನಿಸ್ತು ವಿಲೇಜಿಗೆ ಬಂದ್ಬಿಟ್ಟು ಓದಿಸ್ಬಿಡ್ಲಾ, ನೀನು ನನಗೋಸ್ಕರ ಓದ್ತೀಯಾ ಅಂತ. ಐ ಕುಡ್ ಹ್ಯಾವ್ ಆಸ್ಡ್ ಸಂಬಡಿ ಇನ್ ದಿಸ್ ವಿಲೇಜ್. ನಾನು ಈ ಊರಲ್ಲೇ ಯಾರನ್ನಾದ್ರೂ ಕೇಳಲ್ಲ ಅಂತಲೂ ಅಂದ್ಕೊಂಡೆ. ಬಟ್ ಐ ವಾಸ್ ಟೂ ಎಂಬರಾಸ್ಡ್ ಟು ಡೂ ಸೊ. ಎಂಬರಾಸ್ಡ್, ನನಗೆ ಮುಜುಗರ ಆಯಿತು. ಊರಲ್ಲಿ ಯಾರನ್ನಾದ್ರೂ ಕೇಳೋಣ ಅಂದ್ಕೊಂಡೆ, ಆದರೆ ಮುಜುಗರ ಆಯಿತು. ಸೊ ಐ ಫೆಲ್ಟ್ ವೆರಿ ಡಿಪೆಂಡೆಂಟ್. ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಅನ್ನೋ ಥರ ಅನ್ನಿಸ್ತು. ಆ್ಯಂಡ್ ಹೆಲ್ಪ್ಲೆಸ್. ನಂಗೆ ಏನೂ ಮಾಡೋಕ್ಕಾಗಲಿಲ್ಲ. ವಿ ಆರ್ ವೆಲ್ ಆಫ್. ನಾವು ಶ್ರೀಮಂತರೆ. ವೆಲ್ ಆಫ್ ಅಂದರೆ ರಿಚ್, ಶ್ರೀಮಂತರು. ಬಟ್ ವಾಟ್ ಯೂಸ್ ಈಸ್ ಮನಿ ವೆನ್ ಐ ಕೆನಾಟ್ ಬಿ ಇಂಡಿಪೆಂಡೆಂಟ್. ಈ ದುಡ್ಡು ಇಟ್ಕೊಂಡು ಏನು ಪ್ರಯೋಜನ? ವೆನ್ ಐ ಕೆನಾಟ್ ಬಿ ಇಂಡಿಪೆಂಡೆಂಟ್, ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳಲಿಲ್ಲ, ಇಂಡಿಪೆಂಡೆಂಟಾಗಿ ಇರಲಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡೇ ಆಗಬೇಕು ಅನ್ನೋದಾದರೆ ಈ ದುಡ್ಡು ಏನಕ್ಕೆ ಪ್ರಯೋಜನ ಅಂತ ನಂಗೆ ಅನ್ನಿಸ್ತು. ಸೊ ಇಲ್ಲಿ ಅಜ್ಜಿ ಕತೆ ಏನು? 12 ವರ್ಷದ ಸುಧಾಮೂರ್ತಿಯವರು ಪಕ್ಕದ ಊರಿಗೆ ಹೋದಾಗ ಇವ್ರಿಗೆ ಕರ್ಮವೀರ ಬಂತು. ಆವಾಗ ಇವ್ರಿಗೆ ಎಪಿಸೋಡ್ನ ಓದೋರು ಯಾರೂ ಇರಲಿಲ್ಲ. ತನಗೆ ಓದೋಕ್ಕಾಗಲಿಲ್ಲ. ಕೈ ಬೆರಳನ್ನ ಅದ್ರ ಮೇಲೆ ಆಡಿಸಿದ್ರು, ಅವುಗಳಿಗೂ ಅರ್ಥ ಆಗಲಿಲ್ಲ. ಮತ್ತು ಯಾರನ್ನಾದ್ರೂ ಕೇಳೋಣ ಅನ್ನಿಸ್ತು, ಮುಜುಗರ ಆಯಿತು. ಇವ್ರು ಬೇಗ ಬಂದು ಓದ್ತಾರೇನೋ ಅನ್ನಿಸ್ತು, ಅವರೂ ಬೇಗ ಬರಲಿಲ್ಲ. ಅವಾಗ ಇವ್ರಿಗೆ ನಾನು ಎಷ್ಟು ಡಿಪೆಂಡ್ ಆಗಿದ್ದೀನಿ ಇನ್ನೊಬ್ಬರ ಮೇಲೆ ಅಂತ ಅನ್ನಿಸ್ತು. ಸೊ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಕೂಡ ಅನ್ನಿಸ್ತು. ದುಡ್ಡು ಏನು ಪ್ರಯೋಜನ ಇಂಡಿಪೆಂಡೆಂಟ್ ಆಗಿಲ್ಲ ಅಂದರೆ ಅಂತಲೂ ಅನ್ನಿಸ್ತು. ಐ ಡಿಡ್ ನಾಟ್ ನೋ ವಾಟ್ ಟು ಆನ್ಸರ್. ಅವ್ವ ಕಂಟಿನ್ಯೂಡ್. ನನಗೇನು ಹೇಳಬೇಕು ಅಂತ ಗೊತ್ತಿರಲಿಲ್ಲ. ಅವ್ವ ಕಂಟಿನ್ಯೂ ಮಾಡ್ತಾರೆ. ಐ ಹ್ಯಾವ್ ಡಿಸೈಡೆಡ್ ಐ ವಾಂಟ್ ಟು ಲರ್ನ್ ದ ಕನ್ನಡ ಆಲ್ಫಾಬೆಟ್ ಫ್ರಮ್ ಟುಮಾರೋ ಆನ್ವರ್ಡ್ಸ್. ಐ ಹ್ಯಾವ್ ಡಿಸೈಡೆಡ್, ನಾನು ಡಿಸೈಡ್ ಮಾಡಿದ್ದೀನಿ. ಐ ವಾಂಟ್ ಟು ಲರ್ನ್ ದ ಕನ್ನಡ ಆಲ್ಫಾಬೆಟ್, ಕನ್ನಡ ವರ್ಣಮಾಲೆಗಳನ್ನು ಕಲಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಫ್ರಮ್ ಟುಮಾರೋ ಆನ್ವರ್ಡ್ಸ್, ನಾಳೆಯಿಂದ. ಸೊ ನಾನು ನಾಳೆಯಿಂದ ಕನ್ನಡ ವರ್ಣಮಾಲೆನ ಕಲಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಐ ವಿಲ್ ವರ್ಕ್ ವೆರಿ ಹಾರ್ಡ್, ನಾನು ತುಂಬ ಕಷ್ಟಪಟ್ಟು ಕಲಿತೀನಿ. ಐ ವಿಲ್ ಕೀಪ್ ಸರಸ್ವತಿ ಪೂಜಾ ಡೇ ಡ್ಯೂರಿಂಗ್ ದಸರಾ ಆಸ್ ದ ಡೆಡ್ ಲೈನ್. ನೋಡಿ ಅಜ್ಜಿ ಎಷ್ಟು ದೃಢ ನಿರ್ಧಾರ ಮಾಡೋವಂಥವ್ರು ಅಂದರೆ ಅದಕ್ಕೊಂದು ಡೆಡ್ ಲೈನು ಇಡ್ತಾರೆ. ಸೊ ಐ ವಿಲ್ ಕೀಪ್ ಸರಸ್ವತಿ ಪೂಜಾ ಡೇ, ನಾನು ಸರಸ್ವತಿ ಪೂಜಾ ಡೇ ಇಡ್ತೀನಿ ಡ್ಯೂರಿಂಗ್ ದಸರಾ ಆಸ್ ದ ಡೆಡ್ ಲೈನ್. ಸೊ ದಸರಾ ಟೈಮಲ್ಲಿ ಸರಸ್ವತಿ ಪೂಜೆನ ಡೆಡ್ ಲೈನ್ ಆಗಿ ಇಡ್ತೀನಿ ಅಂತ ಹೇಳಿದ್ರು. ದಟ್ ಡೇ ಐ ಶುಡ್ ಬಿ ಏಬಲ್ ಟು ರೀಡ್ ಅ ನಾವೆಲ್ ಆನ್ ಮೈ ಓನ್. ಆ ದಿನ ನಾನೇ ಈ ಕಾದಂಬರಿನ ಓದಬೇಕು ಅನ್ನೋ ರೀತಿ ಇರಬೇಕು. ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್, ನಾನು ಯಾರ ಮೇಲೂ ಡಿಪೆಂಡ್ ಆಗದೆ ಇದ್ದಂಗೆ ಇರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಐ ಸಾ ದ ಡಿಟರ್ಮಿನೇಷನ್ ಆನ್ ಹರ್ ಫೇಸ್. ನಾನು ಅವರ ಮುಖದ ಮೇಲೆ ದೃಢ ನಿರ್ಧಾರ ನೋಡಿದೆ. ಡಿಟರ್ಮಿನೇಷನ್, ನಿರ್ಧಾರ. ಯೆಟ್ ಐ ಲಾಫ್ಟ್ ಅಟ್ ಹರ್. ಯೆಟ್ ಅಂದರೆ ಆದರೂ. ಐ ಲಾಫ್ಟ್ ಅಟ್ ಹರ್, ನಾನು ಅವರನ್ನು ನೋಡಿ ನಗ್ತೆ. ಅವ್ವ, ಅಟ್ ದಿಸ್ ಏಜ್ ಆಫ್ 62 ಯು ವಾಂಟ್ ಟು ಲರ್ನ್ ದ ಆಲ್ಫಾಬೆಟ್. ಅವ್ವ, ಈ 62 ಇಯರ್ ಏಜಲ್ಲಿ ನೀನು ಕನ್ನಡ ಕಲಿಬೇಕಾ? ಆಲ್ ಯುವರ್ ಹೇರ್ ಇಸ್ ಗ್ರೇ. ನಿನ್ನ ಕೂದಲೆಲ್ಲ ಬೆಳ್ಳಗಾಗಿದೆ. ಗ್ರೇ ಅಂದರೆ ಬೆಳ್ಳಗಾಗಿದೆ. ಯುವರ್ ಹ್ಯಾಂಡ್ಸ್ ಆರ್ ರಿಂಕಲ್ಡ್. ನಿನ್ನ ಕೈಯೆಲ್ಲ ಸುಕ್ಕುಗಟ್ಟಿದೆ. ರಿಂಕಲ್ಡ್ ಅಂದರೆ ಸುಕ್ಕುಗಟ್ಟಿರೋದು. ಯು ವೇರ್ ಸ್ಪೆಕ್ಟಕಲ್ಸ್. ನೀನು ಕನ್ನಡಕ ಹಾಕೋತೀಯ. ಆ್ಯಂಡ್ ಯು ವರ್ಕ್ ಸೋ ಮಚ್ ಇನ್ ದ ಕಿಚನ್. ನೀನು ಅಡುಗೆ ಮನೇಲಿ ಅಷ್ಟು ಕೆಲಸ ಮಾಡ್ತೀಯ. ಚೈಲ್ಡಿಶ್ಲಿ ಐ ಮೇಡ್ ಫನ್ ಆಫ್ ದ ಓಲ್ಡ್ ಲೇಡಿ. ನಾನು ಚೈಲ್ಡಿಶ್ ಆಗಿ ನಮ್ಮ ಅಜ್ಜಿಗೆ ತಮಾಷೆ ಮಾಡಿದೆ. ಬಟ್ ಶಿ ಜಸ್ಟ್ ಸ್ಮೈಲ್ಡ್. ಆದರೆ ಅಜ್ಜಿ ಜಸ್ಟ್ ಒಂದು ನಗು ಕೊಟ್ಟರು ಅಷ್ಟೆ. ಫಾರ್ ಅ ಗುಡ್ ಕಾಸ್ ಇಫ್ ಯು ಆರ್ ಡಿಟರ್ಮಿನ್ಡ್ ಯು ಕ್ಯಾನ್ ಓವರ್ಕಮ್ ಎನಿ ಅಬ್ಸ್ಟಕಲ್. ಅಜ್ಜಿ ಜಸ್ಟ್ ಒಂದು ನಗು ಕೊಟ್ಟು ಹೇಳ್ತಾರೆ, ಒಂದು ಒಳ್ಳೆ ಕಾರಣಕ್ಕೆ, ಫಾರ್ ಅ ಗುಡ್ ಕಾಸ್, ಕಾಸ್ ಅಂದರೆ ಕಾರಣ. ಇಫ್ ಯು ಆರ್ ಡಿಟರ್ಮಿನ್ಡ್, ಒಂದು ಒಳ್ಳೆ ಕಾರಣಕ್ಕೆ ನೀನು ನಿರ್ಧಾರ ತಗೊಂಡ್ರೆ ಯು ಕ್ಯಾನ್ ಓವರ್ಕಮ್ ಎನಿ ಅಬ್ಸ್ಟಕಲ್. ಓವರ್ಕಮ್ ಅಂದರೆ ಯಾವುದರಿಂದ ಆಚೆ ಬೇಕಾದರೂ ಬರ್ಬೋದು. ಅಬ್ಸ್ಟಕಲ್ ಅಡ್ಡಿ. ನೀನು ಒಳ್ಳೆ ಕಾರಣಕ್ಕೊಂದು ನಿರ್ಧಾರ ತಗೊಂಡ್ರೆ ಯಾವ ಅಡ್ಡಿಯಿಂದ ಬೇಕಾದರೂ ಆಚೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅಂದರೆ ವಯಸ್ಸು ಅಡ್ಡಿ ಅಲ್ಲ ಅಂತ ಹೇಳ್ತಿದ್ದಾರೆ. ಐ ವಿಲ್ ವರ್ಕ್ ಹಾರ್ಡರ್ ದ್ಯಾನ್ ಎನಿಬಡಿ. ನಾನು ಎಲ್ಲರಿಗಿಂತ ಕಷ್ಟಪಡ್ತೀನಿ. ಬಟ್ ಐ ವಿಲ್ ಡೂ ಇಟ್. ಆದರೆ ನಾನು ಮಾಡೇ ಮಾಡ್ತೀನಿ. ಫಾರ್ ಲರ್ನಿಂಗ್ ದೇರ್ ಇಸ್ ನೋ ಏಜ್ ಬಾರ್. ಕಲಿಯೋದಕ್ಕೆ ಏಜ್ ಬಾರ್ ಇಲ್ಲ. ದ ನೆಕ್ಸ್ಟ್ ಡೇ ಆನ್ವರ್ಡ್ಸ್ ಐ ಸ್ಟಾರ್ಟೆಡ್ ಮೈ ಟ್ಯೂಷನ್. ಸೊ ನೆಕ್ಸ್ಟ್ ಡೇ ಟ್ಯೂಷನ್ ಸ್ಟಾರ್ಟ್ ಆಯಿತು. ಸುಧಾಮೂರ್ತಿ ಅವರು ಅಜ್ಜಿಗೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ವ ವಾಸ್ ಅ ವಂಡರ್ಫುಲ್ ಸ್ಟೂಡೆಂಟ್. ಅವ್ವ ಒಂದು ಒಳ್ಳೆ ಸ್ಟೂಡೆಂಟ್ ಆಗಿದ್ರು.
ದ ಅಮೌಂಟ್ ಆಫ್ ಹಾರ್ಡ್ ವರ್ಕ್ ಶಿ ಡಿಡ್ ವಾಸ್ ಅಮೇಝಿಂಗ್. ಅವ್ರು ಎಷ್ಟು ಕಷ್ಟಪಟ್ಟರು ಅಂದರೆ ದಟ್ ವಾಸ್ ಅಮೇಝಿಂಗ್, ಅಂದರೆ ಅದ್ಭುತ. ಶಿ ವುಡ್ ರೀಡ್, ರಿಪೀಟ್, ರೈಟ್ ಆ್ಯಂಡ್ ರಿಸೈಟ್. ಶಿ ವುಡ್ ರೀಡ್, ಓದ್ತಿದ್ರು, ರಿಪೀಟ್ ಮಾಡ್ತಿದ್ರು, ಬರೀತಿದ್ರು, ಮತ್ತೆ ಕಂಠಪಾಠ ಮಾಡ್ತಿದ್ರು. ರಿಸೈಟ್ ಅಂದರೆ ಕಂಠಪಾಠ ಮಾಡೋದು. ಐ ವಾಸ್ ಹರ್ ಓನ್ಲಿ ಟೀಚರ್. ನಾನು ಮಾತ್ರ ಅವ್ರ ಟೀಚರ್ ಆಗಿದ್ದೆ. ಆ್ಯಂಡ್ ಶಿ ವಾಸ್ ಮೈ ಫಸ್ಟ್ ಸ್ಟೂಡೆಂಟ್. ನನ್ನ ಫಸ್ಟ್ ಸ್ಟೂಡೆಂಟ್ ಯಾರು ಅಂದರೆ ನನ್ನ ಅಜ್ಜಿ. ಲಿಟಲ್ ಡಿಡ್ ಐ ನೋ ದೆನ್ ದ್ಯಾಟ್ ಒನ್ ಡೇ ಐ ವುಡ್ ಬಿಕಮ್ ಅ ಟೀಚರ್ ಇನ್ ಕಂಪ್ಯೂಟರ್ ಸೈನ್ಸ್. ಆ ದಿನ ನನಗೆ ಸ್ವಲ್ಪನೂ ಗೊತ್ತಿರಲಿಲ್ಲ ನಾನು ಒಂದು ದಿನ ಕಂಪ್ಯೂಟರ್ ಟೀಚರ್ ಆಗ್ತೀನಿ ಅಂತ. ಆ್ಯಂಡ್ ಟೀಚ್ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತೀನಿ ಅಂತ ಅವತ್ತು ನಂಗೆ ಗೊತ್ತಿರಲಿಲ್ಲ. ಅಂದರೆ ಸುಧಾಮೂರ್ತಿ ಅವರು ಇವತ್ತು ಕಂಪ್ಯೂಟರ್ ಟೀಚರ್ ಆಗಿ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತಿದ್ದಾರೆ. ದ ದಸರಾ ಫೆಸ್ಟಿವಲ್ ಕೇಮ್ ಆಸ್ ಯೂಶುವಲ್. ದಸರಾ ಫೆಸ್ಟಿವಲ್ ಬಂದೇ ಬಿಡ್ತು, ಹೇಗೆ ಬರುತ್ತೋ ಹಾಗೆ ನಾರ್ಮಲ್ ಆಗಿ ಬಂದೇ ಬಿಡ್ತು. ಸೀಕ್ರೆಟ್ಲಿ ಐ ಬಾಟ್ ಕಾಶಿ ಯಾತ್ರೆ ವಿಚ್ ಹ್ಯಾಡ್ ಬೀನ್ ಪಬ್ಲಿಷ್ಡ್ ಆಸ್ ಅ ನಾವೆಲ್ ಬೈ ದಟ್ ಟೈಮ್. ಸೊ ಅಷ್ಟೊತ್ತಿಗೆ ಕಾಶಿ ಯಾತ್ರೆ ಕಾದಂಬರಿಯಾಗಿ ಪಬ್ಲಿಷ್ ಆಗಿತ್ತು. ಆ ಒಂದು ಬುಕ್ನ ಸೀಕ್ರೆಟಾಗಿ ತೊಗೊಂಡು ಬಂದೆ. ಮೈ ಗ್ರ್ಯಾಂಡ್ ಮದರ್ ಕಾಲ್ ಮೀ ಟು ದ ಪೂಜಾ ಪ್ಲೇಸ್. ನನ್ನ ಅಜ್ಜಿ ನನಗೆ ಪೂಜೆ ಮಾಡುವ ಸ್ಥಳಕ್ಕೆ ಕರೆದ್ರು. ಆ್ಯಂಡ್ ಮೇಡ್ ಮೀ ಸಿಟ್ ಡೌನ್ ಆನ್ ಅ ಸ್ಟೂಲ್. ಮಣೆ ಮೇಲೆ ಕೂತ್ಕೊಳ್ಳೋಕೆ ಹೇಳಿದ್ರು. ಸ್ಟೂಲ್ ಅಂದರೆ ಮಣೆ. ಶಿ ಗೇವ್ ಮಿ ಅ ಗಿಫ್ಟ್ ಆಫ್ ಫ್ರಾಕ್ ಮೆಟೀರಿಯಲ್. ಅಜ್ಜಿ ನನಗೊಂದು ಗಿಫ್ಟ್ ಕೊಟ್ಟರು, ಫ್ರಾಕ್ ಅದು. ದೆನ್ ಶಿ ಡಿಡ್ ಸಮಥಿಂಗ್ ಅನ್ಯೂಶುವಲ್. ಅವ್ರು ಇನ್ನೇನೋ ವಿಚಿತ್ರವಾಗಿ ಮಾಡಿದ್ರು. ಅನ್ಯೂಶುವಲ್ ಅಂದರೆ ವಿಚಿತ್ರ. ಶಿ ಬೆಂಟ್ ಡೌನ್. ಅಜ್ಜಿ ಬಗ್ಗಿದ್ರು ಆ್ಯಂಡ್ ಟಚ್ಡ್ ಮೈ ಫೀಟ್. ಮತ್ತೆ ನನ್ನ ಪಾದಗಳನ್ನು ಟಚ್ ಮಾಡಿದ್ರು. ಫೀಟ್ ಅಂದರೆ ಪಾದ. ಸೊ ಅಜ್ಜಿ ಬಗ್ಗಿ 12 ವರ್ಷದ ಹುಡುಗಿಯ ಪಾದಗಳನ್ನು ಟಚ್ ಮಾಡ್ತಾರೆ. ಐ ವಾಸ್ ಸರ್ಪ್ರೈಸ್ ಆ್ಯಂಡ್ ಟೇಕನ್ ಅ ಬ್ಯಾಕ್ ಅಂದರೂ ಕೂಡ ಸರ್ಪ್ರೈಸೇ. ಸೊ ನನಗೆ ಆಶ್ಚರ್ಯ ಆಗೋಯ್ತು. ಎಲ್ಡರ್ಸ್ ನೆವರ್ ಟಚ್ ದ ಫೀಟ್ ಆಫ್ ಯಂಗ್ಸ್ಟರ್ಸ್. ದೊಡ್ಡವರು ಚಿಕ್ಕವ್ರ ಪಾದನ ಟಚ್ ಮಾಡಲ್ಲ. ವಿ ಹ್ಯಾವ್ ಆಲ್ವೇಸ್ ಟಚ್ ದ ಫೀಟ್ ಆಫ್ ಗಾಡ್, ಎಲ್ಡರ್ಸ್ ಆ್ಯಂಡ್ ಟೀಚರ್ಸ್. ನಾವು ಯಾವಾಗಲೂ ದೊಡ್ಡವ್ರ ಪಾದಗಳನ್ನು ಮುಟ್ಟಿದ್ದೀವಿ, ದೇವರ ಪಾದಗಳನ್ನು ಮುಟ್ಟಿದ್ದೀವಿ, ಮತ್ತು ಗುರುಗಳ ಪಾದಗಳನ್ನು ಮುಟ್ಟಿದ್ದೀವಿ. ಆದರೆ ಚಿಕ್ಕವ್ರ ಪಾದನ ಮುಟ್ಟಲ್ಲ. ವಿ ಕನ್ಸಿಡರ್ ದಟ್ ಆಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್. ನಾವು ಪಾದಗಳನ್ನು ಯಾಕೆ ಮುಟ್ತೀವಿ ಅಂದರೆ ಅದನ್ನು ಗೌರವ ಅಂತ ಭಾವಿಸ್ತೀವಿ. ಇಟ್ ಈಸ್ ಅ ಗ್ರೇಟ್ ಟ್ರೆಡಿಷನ್, ಬಟ್ ಟುಡೇ ದ ರಿವರ್ಸ್ ಹ್ಯಾಡ್ ಹ್ಯಾಪನ್ಡ್. ಸೊ ಇದೊಂದು ಅದ್ಭುತವಾದ ಸಂಪ್ರದಾಯ. ಇವತ್ತು ಅದಕ್ಕೆ ಉಲ್ಟಾ ಆಗಿದೆ. ಇಟ್ ವಾಸ್ ನಾಟ್ ಕರೆಕ್ಟ್. ಆದರೆ ಅದು ಸರಿಯಲ್ಲ. ಶಿ ಸೆಡ್, ಐ ಆಮ್ ಟಚಿಂಗ್ ದ ಫೀಟ್ ಆಫ್ ಅ ಟೀಚರ್. ಅಜ್ಜಿ ಹೇಳ್ತಾರಂತೆ, ನಾನು ಗುರುಗಳ ಪಾದಗಳನ್ನು ಮುಟ್ತಾ ಇದ್ದೀನಿ, ನಾಟ್ ಮೈ ಗ್ರ್ಯಾಂಡ್ ಡಾಟರ್. ನಾನು ನನ್ನ ಮೊಮ್ಮಗಳ ಪಾದ ಮುಟ್ತಿಲ್ಲ, ನನ್ನ ಗುರುಗಳ ಪಾದಗಳನ್ನು ಮುಟ್ತಾ ಇದ್ದೀನಿ. ಅ ಟೀಚರ್ ಹೂ ಟಾಟ್ ಮಿ ಸೋ ವೆಲ್ ವಿತ್ ಸೋ ಮಚ್ ಆಫ್ ಅಫೆಕ್ಷನ್ ದಟ್ ಐ ಕ್ಯಾನ್ ರೀಡ್ ಎನಿ ನಾವೆಲ್ ಕಾನ್ಫಿಡೆಂಟ್ಲಿ ಇನ್ ಸಚ್ ಅ ಶಾರ್ಟ್ ಪೀರಿಯಡ್. ಸೊ ನಾನು ಯಾರ ಕಾಲು ಮುಟ್ತಿದ್ದೀನಿ ಅಂದರೆ ಯಾವ ಗುರುಗಳು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರೋ, ವಿತ್ ಸೋ ಮಚ್ ಆಫ್ ಅಫೆಕ್ಷನ್ ಅಂದರೆ ಎಷ್ಟು ಪ್ರೀತಿಯಿಂದ ಹೇಳ್ಕೊಟ್ರೋ, ದಟ್ ಐ ಕ್ಯಾನ್ ರೀಡ್ ಎನಿ ನಾವೆಲ್ ಕಾನ್ಫಿಡೆಂಟ್ಲಿ ಇನ್ ಸಚ್ ಎ ಶಾರ್ಟ್ ಪೀರಿಯಡ್. ಇಷ್ಟು ಚಿಕ್ಕ ಸಮಯದಲ್ಲಿ ಒಂದು ಕಾದಂಬರಿಯನ್ನ ಕಾನ್ಫಿಡೆಂಟಾಗಿ ಓದೋ ರೀತಿ ನನ್ನನ್ನು ಮಾಡಿದಂತಹ ಟೀಚರ್ ಕಾಲನ್ನು ನಾನು ಮುಟ್ತಾ ಇದ್ದೀನಿ. ನೌ ಐ ಆಮ್ ಇಂಡಿಪೆಂಡೆಂಟ್. ನಾನಿವತ್ತು ಸ್ವತಂತ್ರ, ಯಾರ ಮೇಲೂ ಡಿಪೆಂಡ್ ಆಗೋ ಹಾಗಿಲ್ಲ. ಇಟ್ ಈಸ್ ಮೈ ಡ್ಯೂಟಿ ಟು ರೆಸ್ಪೆಕ್ಟ್ ಅ ಟೀಚರ್. ಇದು ನನ್ನ ರೆಸ್ಪಾನ್ಸಿಬಿಲಿಟಿ, ಟೀಚರ್ನ ರೆಸ್ಪೆಕ್ಟ್ ಮಾಡುವಂಥದ್ದು. ಈಸ್ ಇಟ್ ನಾಟ್ ರಿಟರ್ನ್ ಇನ್ ಆರ್ ಸ್ಕ್ರಿಪ್ಚರ್ಸ್ ದಟ್ ಅ ಟೀಚರ್ ಶುಡ್ ಬಿ ರೆಸ್ಪೆಕ್ಟೆಡ್? ನಮ್ಮ ಧರ್ಮ ಗ್ರಂಥಗಳಲ್ಲಿ ಗುರುಗಳಿಗೆ ಗೌರವ ಕೊಡಬೇಕು ಅಂತ ಬರ್ದಿಲ್ವಾ? ಸ್ಕ್ರಿಪ್ಚರ್ಸ್ ಅಂದರೆ ಧರ್ಮ ಗ್ರಂಥಗಳು, ಇರ್ರೆಸ್ಪೆಕ್ಟಿವ್ ಆಫ್ ದ ಜೆಂಡರ್ ಆ್ಯಂಡ್ ಏಜ್. ಸೊ ಟೀಚರ್ಗೆ ಗೌರವ ಕೊಡಬೇಕು ಅನ್ನೋದು ಏಜ್ ಮೇಲೆ ಡಿಪೆಂಡ್ ಆಗಿರಲ್ಲ, ಜೆಂಡರ್ ಮೇಲೂ ಡಿಪೆಂಡ್ ಆಗಿರಲ್ಲ. ಜೆಂಡರ್ ಅಂದರೆ ಹುಡುಗನ ಹುಡುಗಿನ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರಲ್ಲ. ಇದನ್ನ ನಮ್ಮ ಧರ್ಮ ಗ್ರಂಥಗಳಲ್ಲೇ ಬರೆದಿದೆ. ಐ ಡಿಡ್ ರಿಟರ್ನ್ ಹರ್ ನಮಸ್ಕಾರ ಟು ಹರ್ ಬೈ ಟಚಿಂಗ್ ಹರ್ ಫೀಟ್. ಅವರ ನಮಸ್ಕಾರನ ಅವರ ಫೀಟ್ನ ಮುಟ್ಟೋದ್ರ ಮೂಲಕ ನಾನು ವಾಪಸ್ ಕೊಟ್ಟೆ. ಆ್ಯಂಡ್ ಗೇವ್ ಮೈ ಗಿಫ್ಟ್ ಟು ಮೈ ಫಸ್ಟ್ ಸ್ಟೂಡೆಂಟ್. ಹಾಗೆ ನನ್ನ ಫಸ್ಟ್ ಸ್ಟೂಡೆಂಟ್ಗೆ ನಾನು ಗಿಫ್ಟ್ ಕೊಟ್ಟೆ. ಏನು ಗಿಫ್ಟ್ ಅದು? ಕಾಶಿ ಯಾತ್ರೆಯ ಕಾದಂಬರಿನ ಪರ್ಚೇಸ್ ಮಾಡಿರ್ತಾರೆ ಸೀಕ್ರೆಟ್ ಆಗಿ, ಅದನ್ನ ಗಿಫ್ಟ್ ಹಾಕೊಡ್ತಾರೆ. ಶಿ ಓಪನ್ಡ್ ಇಟ್ ಆ್ಯಂಡ್ ರೆಡ್ ಇಮಿಡಿಯೇಟ್ಲಿ ದ ಟೈಟಲ್ ಕಾಶಿ ಯಾತ್ರೆ ಬೈ ತ್ರಿವೇಣಿ ಆ್ಯಂಡ್ ದ ಪಬ್ಲಿಷರ್ಸ್ ನೇಮ್. ಸೊ ಅದನ್ನು ಓಪನ್ ಮಾಡಿದ ತಕ್ಷಣ ಕಾನ್ಫಿಡೆಂಟಾಗಿ ಅವ್ರು ಓದ್ತಾರೆ ಕಾಶಿ ಯಾತ್ರೆ ಬೈ ತ್ರಿವೇಣಿ, ಮತ್ತು ಪಬ್ಲಿಷರ್ ನೇಮ್ ಕೂಡ ಓದ್ತಾರೆ. ಐ ನ್ಯೂ ದೆನ್ ದ್ಯಾಟ್ ಮೈ ಸ್ಟೂಡೆಂಟ್ ಹ್ಯಾಡ್ ಪಾಸ್ಡ್ ವಿತ್ ಫ್ಲೈಯಿಂಗ್ ಕಲರ್ಸ್. ಹಾಗೆ ಓದಿದ ತಕ್ಷಣ ನಂಗೆ ಗೊತ್ತಿತ್ತು
ನಮ್ಮ ಅಜ್ಜಿ ನನ್ನ ಮೊದಲನೇ ಸ್ಟೂಡೆಂಟು ಪಾಸ್ ಆಗಿದ್ದಾರೆ ಅಂತ, ವಿತ್ ಫ್ಲೈಯಿಂಗ್ ಕಲರ್ಸ್ ಅಂದ್ರೆ ಅದ್ಭುತವಾಗಿ ಅತ್ಯುನ್ನತ ಮಟ್ಟದಲ್ಲಿ ಪಾಸ್ ಆಗಿದ್ದಾರೆ ಅಂತ ನಂಗೆ ಗೊತ್ತಿತ್ತು. 62 ವರ್ಷದ ಅಜ್ಜಿ ಸ್ವತಂತ್ರವಾಗಿ ಬದುಕಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಡಿಸೈಡ್ ಮಾಡಿ ಓದಲೇಬೇಕು ಅಂತ ಸರಸ್ವತಿ ಪೂಜೆನ ಡೆಡ್ಲೈನ್ ಆಗಿಟ್ಟು ಮೊಮ್ಮಗಳ ಹತ್ರ ಪಾಠನ ಕಲಿತು ಕಷ್ಟಪಟ್ಟು ಓದೋದನ್ನ ಕಲಿತಾರೆ. ಮೊಮ್ಮಗಳು ಅವ್ರಿಗೆ ಅಂತ ಕಾಶಿ ಯಾತ್ರೆಯ ಕಾದಂಬರಿಯನ್ನ ಗಿಫ್ಟ್ ಆಗಿ ತಗೊಂಬಂದ್ರೆ, ಅಜ್ಜಿ ಒಂದು ಫ್ರಾಕ್ ಅನ್ನ ತಗೊಂಬಂದು ಸುಧಾಮೂರ್ತಿ ಅವರ ಕಾಲನ್ನ ಟಚ್ ಮಾಡಿ ಹೇಳ್ತಾರೆ, ನಾನು ನನ್ನ ಮೊಮ್ಮಗಳ ಕಾಲನ್ನ ಟಚ್ ಮಾಡ್ತಾ ಇಲ್ಲ, ನನಗೆ ವಿದ್ಯೆಯನ್ನ ಹೇಳ್ಕೊಟ್ಟ ಗುರುಗಳ ಕಾಲನ್ನ ಟಚ್ ಮಾಡ್ತಾ ಇದ್ದೀನಿ ಅಂತ. ಎಷ್ಟು ಅದ್ಭುತವಾಗಿದೆ ಅಲ್ಲ. ನನಗಂತೂ ಈ ಸ್ಟೋರಿ ತುಂಬಾನೇ ಇಷ್ಟ ಆಯ್ತು. ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಇದರಿಂದ ನಿಮ್ಮ ಜೀವನದಲ್ಲಿ ಏನನ್ನ ರೂಢಿಸ್ಕೊತೀರಾ ಅದನ್ನ ಬೇಗ ರೂಢಿಸ್ಕೊಳ್ಳಿ.